ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಸಂಜೆಗೆ ಸ್ವಲ್ಪ ಹೊತ್ತಿರುವಾಗ ಸೈಂಧವನು ಕಣ್ಮರೆಯಾದುದನ್ನು ನೋಡಿ ಕೃಷ್ಣನು ತಂತ್ರದಿಂದ ಸೂರ್ಯ ಬಿಂಬವನ್ನು ಮರೆಸಿ ಕತ್ತಲೆ ಕವಿಯುವಂತೆ ಮಾಡಿದುದು. ರಾತ್ರಿಯಾಯಿತೆಂಬ ಸಂತೋಷದಿಂದ ಜಯದ್ರಥನು ನಿರ್ಭಯನಾಗಿ ಮುಂದೆ ಬಂದಾಗ ಅರ್ಜುನನು ಅವನ ತಲೆಯನ್ನು ಕಡಿದುದು. ಆ ತಲೆಯನ್ನು ನೆಲಕ್ಕೆ ಕೆಡಹಬಾರದೆಂದು ಕೃಷ್ಣನು ಎಚ್ಚರಿಸಿದುದು ಎಂಬ 147ನೆಯ ಅಧ್ಯಾಯಕ್ಕೆ ಸ್ವಾಗತ. ಸಂಜಯನು ಹೇಳುತ್ತಿರುವನು. ಧೃತರಾಷ್ಟ್ರ ಮಹಾರಾಜ, ಕಾಲಾಂತಕನ ಕೂಗಿನಂತೆಯೂ ಸಿಡಿಲಿನ ಧ್ವನಿಯಂತೆಯೂ ಭಯಂಕರವಾದ ಅರ್ಜುನನ ಗಾಂಡೀವ ಧ್ವನಿಯನ್ನು ಕೇಳಿ ನಿನ್ನ ಸೈನ್ಯವೆಲ್ಲ ಭಯಾಕುಲವಾಯಿತು. ಪ್ರಳಯ ಕಾಲದ ಗಾಳಿಯಿಂದ ಕ್ಷುಭಿತವಾದ ಮಹಾ ಸಮುದ್ರದಲ್ಲಿ ಮೀನು ಮೊದಲಾದ ಜಲಚರ ಪ್ರಾಣಿಗಳೆಲ್ಲ ಮೇಲೆ ತಲೆ ಎತ್ತದೆ ಭಯದಿಂದ ಒಳಗೆ ಅಡಗಿರುವಂತೆ ನಿನ್ನ ಸೈನ್ಯವೆಲ್ಲ ಅಲ್ಲಲ್ಲಿ ಮರೆಯಾಗಿ ಅಡಗಿಕೊಂಡಿತು. ಆಗಿನ ಅರ್ಜುನನ ತೇಜಸ್ಸು ಮಧ್ಯಾಹ್ನ ಸೂರ್ಯನ ತೀವ್ರ ಕಾಂತಿಯಂತೆ ನಮ್ಮವರಿಗೆ ಕಣ್ಣಿಂದ ನೋಡಲು ಸಾಧ್ಯವಾಯಿತು. ಅರ್ಜುನನು ತನ್ನ ಅಸ್ತ್ರಪ್ರಯೋಗ ಚಾತುರ್ಯವನ್ನು ತೋರಿಸುತ್ತಾ ಎಲ್ಲ ಕಡೆಯೂ ನಿರಂಕುಶವಾಗಿ ಸಂಚರಿಸುತ್ತಿದ್ದನು. ಅವನು ಬಾಣಗಳನ್ನು ತೆಗೆಯುವುದು, ಬಿಲ್ಲಿನಲ್ಲಿ ಸೇರಿಸುವುದು, ಎಳೆಯುವುದು, ಬಿಡುವುದು ಇದೊಂದು ಜನರಿಗೆ ತಿಳಿಯದಷ್ಟು ಹಸ್ತಲಾಘವವನ್ನು ತೋರಿಸುತ್ತಿದ್ದು ಆಮೇಲೆ ಐಂದ್ರಾಸ್ತ್ರವನ್ನು ಪ್ರಯೋಗಿಸಿದನು. ಆ ಮಂತ್ರಶಕ್ತಿಯಿಂದ ಬೆಂಕಿಯನ್ನು ಕಕ್ಕುವ ಬಾಣಗಳು 100,000 ಸಂಖ್ಯೆಯಿಂದ ಪರಂಪರೆಯಾಗಿ ಹೊರಡುತ್ತಿದ್ದವು. ಅವುಗಳಿಂದ ಆಕಾಶವೆಲ್ಲ ಉಲ್ಕಾಮಯವಾದಂತೆ ಕಾಣಿಸಿತು. ನಿನ್ನ ಕಡೆಯವರಿಂದ ಉಂಟು ಮಾಡಲ್ಪಟ್ಟಿದ್ದ ಶಸ್ತ್ರಾಂಧಕಾರವು ಅರ್ಜುನನ ದಿವ್ಯಾಸ್ತ್ರದಿಂದ ನಿಗ್ರಹಿಸಲ್ಪಟ್ಟಿತು. ಉದಿಸುವ ಸೂರ್ಯನಿಂದ ಕತ್ತಲೆಯು ಹೇಗೋ ಹಾಗೆ ಅರ್ಜುನನ ಆ ಅಸ್ತ್ರ ಪ್ರಭಾವದಿಂದ ಅಂಧಕಾರವು ಅಡಗಿ ಬೆಳಕಾಯಿತು. ಬೇಸಿಗೆಯ ಸೂರ್ಯನು ಸಣ್ಣ ಕುಂಟೆಗಳ ನೀರನ್ನು ಶೋಷಿಸುವಂತೆ ಅರ್ಜುನನ ಬಾಣ ಜ್ವಾಲೆಯು ನಿನ್ನ ಸೈನ್ಯಗಳನ್ನೆಲ್ಲ ಶೋಷಿಸುತ್ತಾ ಬಂದಿತು. ನಿನ್ನ ಸೈನ್ಯವೆಲ್ಲ ಆ ಬಾಣದುರಿಯಲ್ಲಿ ಸಿಕ್ಕಿ ತಪ್ಪಿಸುತ್ತಿದ್ದಿತು. ಅರ್ಜುನನ ಅನೇಕ ಬಾಣಗಳು ನಿನ್ನ ಕಡೆಯ ಶೂರರ ಹೃದಯದಲ್ಲಿ ನಾಟಿದವು. ಅರ್ಜುನನನ್ನು ಎದುರಿಸಿ ಹೋದ ಕೌರವ ಯೋಧರೆಲ್ಲ ಬೆಂಕಿಗಿದಿರಾದ ಶಲಭಗಳಂತೆ ದಗ್ಧರಾದರು. ಹೀಗೆ ಅರ್ಜುನನು ನಿನ್ನವರ ಪ್ರಾಣಗಳನ್ನು ಕೀರ್ತಿಯನ್ನು ಕಂದಿಸಿ ಸಾಕ್ಷಾನ್ ಮೃತ್ಯು ದೇವತೆಯಂತೆ ಯುದ್ಧದಲ್ಲಿ ಚಲಿಸುತ್ತಿದ್ದನು. ಕಿರೀಟ ಕುಂಡಲಗಳೊಡನೆ ನಿನ್ನವರ ತಲೆಗಳನ್ನು, ಕೇಯೂರಾಂಗದಗಳೊಡನೆ ತೋಳುಗಳನ್ನು ತನ್ನ ಬಾಣಗಳಿಂದ ಕತ್ತರಿಸಿ ಕೆಡಹುತ್ತಿದ್ದನು. ಗಜ ಯೋಧರ ತೋಮರಗಳು, ಅಶ್ವಯೋಧರ ಪ್ರಾಸಗಳು, ಕಾಲಾಳುಗಳ ಕತ್ತಿ ಗುರಾಣಿಗಳು, ರಥಿಕರ ಧನುಸ್ಸುಗಳು, ಕೈಯಲ್ಲಿ ಹಿಡಿದ ಚಾಟಿಗಳೊಡನೆ ಸಾರಥಿಗಳ ತೋಳುಗಳು ಇವನ್ನೆಲ್ಲ ಚಿನ್ನ ಭಿನ್ನವಾಗಿ ಭೇದಿಸಿದನು. ಅಲ್ಲಿ ಧನಂಜಯನು ಬಾಣಗಳೆಂಬ ಮಹಾಜ್ವಾಲೆಗಳಿಂದ ಕೂಡಿದ ಪ್ರಳಯಾಗ್ನಿಯಂತೆ ತೋರಿದನು. ಅರ್ಜುನನೊಬ್ಬನೇ ರಣಾಂಗಣದೊಳಗೆ ಎಲ್ಲೆಲ್ಲಿಯೂ ಕಾಣುತ್ತಿದ್ದನು. ರಥ ಮಾರ್ಗಗಳಲ್ಲಿ ನರ್ತಿಸುವಂತೆ ಸಂಚರಿಸುತ್ತಾ ಆಗಾಗ ಧನುಷ್ಠಂಕಾರದೊಡನೆ ಶಸ್ತ್ರಾಸ್ತ್ರಗಳನ್ನೆರಚುತ್ತಾ ಬರುವ ಆ ಅರ್ಜುನನನ್ನು ಮಧ್ಯಾಹ್ನ ಸೂರ್ಯನನ್ನು ಹೇಗೋ ಹಾಗೆ ನಿನ್ನವರಿಗೆ ನೋಡುವುದಕ್ಕೂ ಅಸಾಧ್ಯವಾಯಿತು. ವರ್ಷಾಕಾಲದಲ್ಲಿ ಇಂದ್ರ ಧನುಸ್ಸಿನಿಂದ ಕೂಡಿದ ಜಲಪೂರ್ಣವಾದ ಮೇಘದಂತೆ ಅರ್ಜುನನು ಧನುರ್ಧಾರಿಯಾಗಿ ರಣರಂಗದಲ್ಲಿ ಕಾಣಿಸುತ್ತಿದ್ದನು. ಆ ಅರ್ಜುನನ ಅಸ್ತ್ರ ಪರಂಪರೆಗಳೆಂಬ ಸಮುದ್ರ ಪ್ರವಾಹದಲ್ಲಿ ನಮ್ಮವರೆಲ್ಲರೂ ಮುಳುಗಿದಂತಾದರು. ತಲೆಯಿಲ್ಲದ ಮುಂಡಗಳು, ತೋಳಿಲ್ಲದ ಶರೀರಗಳು, ಕೈಯಿಲ್ಲದ ತೋಳುಗಳು, ಬೆರಳಿಲ್ಲದ ಕೈಗಳು ಇವೆಲ್ಲ ರಣಾಂಗಣದಲ್ಲಿ ಎರಚಾಡಿದ್ದವು. ಸೊಂಡಿಲು ಕತ್ತರಿಸಿದ ದಂತಗಳು ಮುರಿದು ಬಿದ್ದ ಆನೆಗಳು, ಕತ್ತು ಮುರಿದ ಕುದುರೆಗಳು, ಚೂರ್ಣೀಕೃತವಾದ ರಥಗಳು, ಮೈ ನರಗಳೆಲ್ಲ ಕಿತ್ತು ಕೀಲು ಮುರಿದು ಕಾಲು ಕತ್ತರಿಸಿ ಬಿದ್ದ ಮನುಷ್ಯ ದೇಹಗಳು ಇವೆಲ್ಲ ಅಲ್ಲಿ 100,000 ಸಂಖ್ಯೆಯಿಂದ ಬಿದ್ದಿದ್ದವು. ಮಹಾರಾಜ, ಆಗಿನ ಅರ್ಜುನನ ಯುದ್ಧವು ಮೃತ್ಯು ದೇವತೆಯ ಸಂಹಾರ ಕ್ರೀಡೆಯಂತೆ ಭೀರುಗಳಿಗೆ ಮಹಾಭಯವನ್ನು ಹೆಚ್ಚಿಸುವಂತಿದ್ದಿತು. ಆಗಿನ ರಣಾಂಗಣವು ಪೂರ್ವದಲ್ಲಿ ಪ್ರಾಣಿ ಸಂಹಾರ ಕಾಲದಲ್ಲಿ ರುದ್ರನ ಕ್ರೀಡಾ ಸ್ಥಾನದಂತೆ ಕಾಣಿಸಿತು. ಕತ್ತರಿಸಿ ಬಿದ್ದ ಆನೆಯ ಸೊಂಡಿಲುಗಳಿಂದ ಭೂಮಿಯೆಲ್ಲ ಹೆಬ್ಬಾವುಗಳಿಂದ ಕೂಡಿದಂತೆಯೂ, ಇನ್ನು ಕೆಲವು ಕಡೆ ವೀರರ ಕಮಲದಂತಿರುವ ಮುಖಗಳಿಂದ ಕಮಲ ಮಾಲಿಕೆಯನ್ನು ಧರಿಸಿದಂತೆಯೂ ಕಾಣಿಸುತ್ತಿದ್ದಿತು. ಅಲ್ಲಲ್ಲಿ ವಿಚಿತ್ರ ವರ್ಣದ ತಲೆಪಾಗುಗಳು, ಕಿರೀಟಗಳು, ಕೈಬಳೆಗಳು, ಕುಂಡಲಗಳು, ಚಿನ್ನದ ಕುಸುರಿಗಳಿಂದ ಚಿತ್ರವಾದ ಕವಚಗಳು, ಆನೆ ಕುದುರೆಗಳ ಆಭರಣಗಳು ಇವೆಲ್ಲ ಎರಚಾಡಿ ಬಿದ್ದಿದ್ದಾಗ ಆ ರಣಭೂಮಿಯು ಆಭರಣಾಲಂಕೃತೆಯಾದ ನವಯುವತಿಯಂತೆ ಕಾಣುತ್ತಿದ್ದಿತು. ಮತ್ತು ಆಗಿನ ರಣಭೂಮಿಯ ರಕ್ತ ಪ್ರವಾಹಗಳಿಂದ ಭಯಂಕರವಾದ ವೈತರಣಿ ನದಿಯೊಡಗೂಡಿದಂತೆ ಕಾಣಿಸಿತು. ಮಜ್ಜೆ, ಮೇಧಸ್ಸು ಇವುಗಳೇ ಕೆಸರು, ರಕ್ತವೇ ಜಲಪ್ರವಾಹವು.
ಕೂದಲೇ ಪಾಚಿಗಳು ಮತ್ತು ತೀರದ ಗರಿಕೆಗಳು, ಅಸ್ಥಿಗಳೇ ನೊರೆಗಳು, ತೋಳು ತಲೆ ಮುಂತಾದ ಅವಯವಗಳೇ ಕಲ್ಲು ಬಂಡೆಗಳು, ಛತ್ರ ಧ್ವಜ ಪತಾಕೆಗಳೊಡನೆ ಗತಪ್ರಾಣವಾಗಿ ಕೆಳಗೆ ಬಿದ್ದ ಆನೆಯ ದೇಹಗಳು, ರಥಗಳು ಅಲ್ಲಿನ ನೂರಾರು ಹಡಗುಗಳು, ಕುದುರೆಗಳೇ ಅದರ ಸೋಪಾನಗಳು. ಹೀಗೆ ಚಕ್ರ ನೊಗ ಮೂಕಿ ಇರಚಿ ಶಕ್ತಿ ಪ್ರಾಸ ಕತ್ತಿ ಕೊಡಲಿ ಬಾಣಗಳು ಇವುಗಳ ಸಮೂಹದಿಂದ ದುರ್ಗಮವಾದ ಆ ನದಿಯಲ್ಲಿ ಹದ್ದು ರಣಹದ್ದು ನರಿ ಮುಂತಾದವುಗಳು ಮೊಸಳೆಗಳಂತೆಯೂ ನರಿಗಳ ಕೂಗು ಪ್ರವಾಹ ಘೋಷದಂತೆಯೂ ತೋರುತ್ತಿದ್ದವು. ಸಾವಿರಾರು ಕಡೆಯಲ್ಲಿ ಭೂತ ಪ್ರೇತ ಪಿಶಾಚಗಳು ಸಂತೋಷದಿಂದ ನಲಿಯುತ್ತಿರುವವು. ಅನೇಕ ಯೋಧರ ಮೃತ ಶರೀರಗಳು ರಕ್ತ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗುತ್ತಿರುವವು. ಹೀಗೆ ಅರ್ಜುನನು ನಡೆಸಿದ ಭಯಂಕರ ಕಾರ್ಯವನ್ನು ನೋಡಿ ನಿನ್ನವರಿಗೆ ಹಿಂದೆ ಯಾವಾಗಲೂ ಕಂಡು ಕೇಳಿಲ್ಲದ ಭೀತಿಯುಂಟಾಯಿತು. ಅಲ್ಲಿ ಅರ್ಜುನನು ಕೌರವ ವೀರರ ಅಸ್ತ್ರಗಳನ್ನೆಲ್ಲ ತನ್ನ ಅಸ್ತ್ರಗಳಿಂದ ತುಂಡಾಗಿಸಿ ಭಯಂಕರ ರೂಪದಿಂದ ಕಾಣುತ್ತಾ ಅನೇಕ ರಥಿಕರನ್ನು ದಾಟಿ ಮುಂದೆ ಹೋದನು. ಮಧ್ಯಾಹ್ನ ಸೂರ್ಯನ ತೇಜಸ್ಸಿನಂತೆ ಅವನ ತೇಜಸ್ಸು ನೋಡುವುದಕ್ಕೂ ಅಸಾಧ್ಯವಾಯಿತು. ಅವನ ಧನುಸ್ಸಿನಿಂದ ಹೊರಡುವ ಬಾಣಗಳು ಆಕಾಶದಲ್ಲಿ ಹಂಸ ಶ್ರೇಣಿಗಳಂತೆ ಸಾಲಾಗಿ ಕಾಣುತ್ತಿದ್ದವು. ತನ್ನ ಬಾಣಗಳಿಂದ ಶತ್ರುಗಳನ್ನು ಮೋಹಗೊಳಿಸುವಂತೆ ಮತ್ತು ಸುತ್ತಮುತ್ತಲು ಎಡಬಿಡದೆ ಶಸ್ತ್ರಗಳನ್ನು ಪ್ರಯೋಗಿಸುತ್ತಾ ಜಯದ್ರಥನನ್ನು ಕೊಲ್ಲುವ ಆತುರದಿಂದ ನಿರಂಕುಶವಾಗಿ ರಥವನ್ನು ಬಿಟ್ಟುಕೊಂಡು ಹೋದನು. ಅವನ ಬಾಣಗಳು 100,000 ಸಂಖ್ಯೆಯಿಂದ ಅಂತರಿಕ್ಷದಲ್ಲಿ ಮಂಡಲ ಗತಿಯಿಂದ ತಿರುಗುವಂತೆ ತೋರಿತು. ಆಗ ಅರ್ಜುನನು ಬಾಣಗಳನ್ನು ತೆಗೆಯುವುದು, ಬಿಲ್ಲಿನಲ್ಲಿ ಸಂಧಿಸುವುದು, ಪ್ರಯೋಗಿಸುವುದು ಇವೊಂದು ನಮ್ಮ ಕಣ್ಣಿಗೆ ಕಾಣಲಿಲ್ಲ. ಅವನು ಬಿಟ್ಟ ಬಾಣಗಳು ಮಾತ್ರ ದಿಕ್ಕುಗಳನ್ನೆಲ್ಲ ಮರೆಸುತ್ತಿದ್ದವು. ರಥಿಕರೆಲ್ಲ ತತ್ತಳಿಸುತ್ತಿದ್ದರು. ಕ್ರಮವಾಗಿ ಅವನು ಸೈಂಧವನನ್ನು ಸಮೀಪಿಸಿ 64 ಬಾಣಗಳನ್ನು ಪ್ರಯೋಗಿಸಿದನು. ಅರ್ಜುನನ ಆರ್ಭಟವನ್ನು ನೋಡಿ ಭಯಪಟ್ಟು ನಿನ್ನ ಕಡೆಯ ಯೋಧರು ಸೈಂಧವನ ಬದುಕಿನಲ್ಲಿ ನಿರಾಶರಾಗಿ ಹಿಂತಿರುಗಿ ಬಿಟ್ಟರು. ಮಹಾರಾಜ, ಆ ಯುದ್ಧದಲ್ಲಿ ಯಾರು ಯಾರು ಹೆಮ್ಮೆಯಿಂದ ಅರ್ಜುನನನ್ನು ಎದುರಿಸುವುದಕ್ಕೆ ಬಂದರೋ ಅವರ ಮೈಯಲ್ಲಿ ಆಗಾಗಲೇ ಪ್ರಾಣಾಂತಕರಗಳಾದ ಬಾಣಗಳು ನಾಟಿ ಒಂದೇ ಪ್ರಹಾರಕ್ಕೆ ಸತ್ತು ಬೀಳುತ್ತಿದ್ದರು. ಅರ್ಜುನನು ಆಗಿನ ರಣಭೂಮಿಗೆಲ್ಲ ತಲೆಯಿಲ್ಲದ ಮುಂಡಗಳನ್ನೇ ಹರಡಿಬಿಟ್ಟನು. ಅರ್ಜುನನು ಹೀಗೆ ನಮ್ಮ ಕಡೆಯ ಚತುರಂಗ ಸೈನ್ಯವನ್ನು ಉಲ್ಲೋಲ ಕಲ್ಲೋಲ ಮಾಡಿ ಮುಂದೆ ಹೋಗಿ 50 ಬಾಣಗಳಿಂದ ಅಶ್ವತ್ಥಾಮನನ್ನು, 100 ಬಾಣಗಳಿಂದ ವೃಷಸೇನನನ್ನು ಹೊಡೆದನು. ಕೃಪನ ಮೇಲೆ 9 ಬಾಣಗಳನ್ನು, ಶಲ್ಯನ ಮೇಲೆ 16 ಬಾಣಗಳನ್ನು, ಕರ್ಣನ ಮೇಲೆ 30 ಬಾಣಗಳನ್ನು ಬಿಟ್ಟು ಸೈಂಧವನನ್ನು 64 ತೀಕ್ಷ್ಣ ಬಾಣಗಳಿಂದ ನೋಯಿಸಿ ದೊಡ್ಡ ಸಿಂಹನಾದ ಮಾಡಿದನು. ಅರ್ಜುನನ ಬಾಣಗಳಿಂದ ನೊಂದ ಸೈಂಧವನು ಅಂಕುಶದಿಂದ ತಿವಿಯಲ್ಪಟ್ಟ ಆನೆಯಂತೆ ಅತ್ಯಾಕ್ರೋಶಗೊಂಡು ವಿಷಸರ್ಪಗಳಿಗೆ ಸಮಾನಗಳಾಗಿ ಚೆನ್ನಾಗಿ ಹದಕೊಟ್ಟ ತೀಕ್ಷ್ಣ ಬಾಣಗಳನ್ನು ಕೃಷ್ಣಾರ್ಜುನರ ಮೇಲೆ ಪ್ರಯೋಗಿಸತೊಡಗಿದನು. ವರಾಹ ಧ್ವಜವುಳ್ಳ ಆ ಜಯದ್ರಥನು 3 ಬಾಣಗಳನ್ನು ಕೃಷ್ಣನಿಗೂ 6 ಬಾಣಗಳನ್ನು ಅರ್ಜುನನಿಗೂ ಹೊಡೆದು 8 ಬಾಣಗಳಿಂದ ಅರ್ಜುನನ 4 ಕುದುರೆಗಳನ್ನು ಬಲವಾಗಿ ನೋಯಿಸಿದನು. 1 ಬಾಣದಿಂದ ಧ್ವಜವನ್ನು ಭೇದಿಸಿದನು. ಅರ್ಜುನನ ರಥವನ್ನು ಮೇಲೆ ಮೇಲೆ ಬಾಣ ವರ್ಷದಿಂದ ಮುಚ್ಚುತ್ತಲೇ ಇದ್ದನು. ಆದರೇನು, ಅರ್ಜುನನು ಸೈಂಧವನ ಬಾಣಗಳನ್ನೆಲ್ಲ ತನ್ನ ಬಾಣಗಳಿಂದ ಕತ್ತರಿಸಿ 2 ಬಾಣಗಳಿಂದ ಸೈಂಧವನ ಸಾರಥಿಯ ತಲೆಯನ್ನು ಹಾರಿಸಿಬಿಟ್ಟನು. ಅವನ ಧ್ವಜವನ್ನು ಮುರಿದನು. ಸೈಂಧವನ ವರಾಹ ಚಿಹ್ನವುಳ್ಳ ಧ್ವಜವು ಮುರಿದು ಕೆಳಗೆ ಬಿದ್ದಿತು. ಅರ್ಜುನನು ಆಗಾಗ ತಲೆ ಎತ್ತಿ ಸೂರ್ಯನನ್ನು ನೋಡುತ್ತಿರುವನು. ಸುತ್ತಲೂ ದೃಢವಾದ ರಕ್ಷಣೆಯುಳ್ಳ ಆ ಸೈಂಧವನನ್ನು ಕೊಲ್ಲುವುದಕ್ಕೆ ತನಗೆ ತಕ್ಕ ಅವಕಾಶವು ಸಿಕ್ಕಲಿಲ್ಲವೆಂದು ಆಗಾಗ ಹಲ್ಲುಗಳನ್ನು ಕಚ್ಚುವನು. ಆಗಾಗ ಕಡೆಬಾಯಿಗಳನ್ನು ನೆಕ್ಕುವನು. ಕೋಪದಿಂದ ಅವನ ಕಣ್ಣುಗಳು ಕೆಂಪೇರಿದವು. ಈ ಸ್ಥಿತಿಯಲ್ಲಿ ಕೃಷ್ಣನು ಧನಂಜಯನನ್ನು ನೋಡಿ, ಅರ್ಜುನ, ಏನಾದರೂ ತಂತ್ರವನ್ನು ಹಿಡಿದಲ್ಲದೆ ಈ ಸೈಂಧವನನ್ನು ಕೊಲ್ಲುವುದು ನಿನಗೆ ಸಾಧ್ಯವಲ್ಲ. ಅದಕ್ಕಾಗಿ ಈಗ ನಾನೊಂದು ಉಪಾಯವನ್ನು ಮಾಡದೇ ತೀರದು. ಸೂರ್ಯನು ಜನರ ಕಣ್ಣಿಗೆ ಮರೆಯಾಗುವಂತೆ ತಂತ್ರವನ್ನು ನಡೆಸುವೆನು. ಆಗ ಸಿಂಧುರಾಜನು ಸೂರ್ಯಾಸ್ತವಾದುದಾಗಿ ತಿಳಿದುಕೊಳ್ಳುವನು. ತಾನು ಇನ್ನು ಮೇಲೆ ಬದುಕಿದೆನೆಂಬ ಸಂತೋಷವು ಆಶ್ಚರ್ಯವು ಅವನಿಗೆ ಮೈ ತಿಳಿಯದಂತೆ ಮಾಡುವುದು. ನಿನ್ನ ಪ್ರತಿಜ್ಞೆಗೆ ಭಂಗ ಉಂಟಾಯಿತೆಂಬ ಸಂತೋಷದಿಂದ ಅವನು ತಾನಾಗಿಯೇ ನಿನ್ನ ಮುಂದೆ ಬರುವನು. ಆಗಿನ ಅವನ ಸಂತೋಷದಲ್ಲಿ ಆತ್ಮರಕ್ಷಣೆಯ ಪ್ರಯತ್ನವೂ ಕೂಡ ಅವನಿಗೆ ಮರೆತು ಹೋಗುವುದು. ಸೂರ್ಯಾಸ್ತವನ್ನು ನೋಡಬೇಕೆಂಬ ಆತುರದಿಂದ ಬರುವ ಆ ಜಯದ್ರಥನನ್ನು ಆಗಲೇ ನೀನು ತೀರಿಸಿ ಬಿಡಬೇಕು ಎಂದನು. ಮಹಾರಾಜ, ಈ ಮಾತನ್ನು ಹೇಳಿ ಮುಗಿಸಿದೊಡನೆ ಕೃಷ್ಣನು ಸೂರ್ಯನ ಕಾಂತಿಯು ಮರೆಸಿ ಹೋಗುವಂತೆ ಮಾಯೆಯನ್ನು ಮಾಡಿದನು. ಕೃಷ್ಣನಿಂದ ಕಲ್ಪಿತವಾದ ಆ ಮಾಯಾಂಧಕಾರವನ್ನು ನೋಡಿ ಪಾಂಡವ ಸೈನ್ಯವೆಲ್ಲ ನಿಜ ಸ್ಥಿತಿಯನ್ನು ತಿಳಿಯದೆ ಬಹಳ ದುಃಖಕ್ಕೀಡಾಯಿತು. ನಿನ್ನವರೆಲ್ಲರೂ ಬಹಳ ಸಂತೋಷದಿಂದ ನಲಿಯುತ್ತಿದ್ದರು. ಎಲ್ಲರೂ ತಲೆ ಎತ್ತಿ ಸೂರ್ಯನಿದ್ದ ಕಡೆಯನ್ನೇ ನೋಡುತ್ತಿದ್ದರು. ಜಯದ್ರಥನು ಅತ್ಯಂತ ಹರ್ಷದಿಂದ ಸೂರ್ಯನ ಕಡೆಗೆ ದೃಷ್ಟಿಯಿಟ್ಟು ನೋಡುತ್ತಿದ್ದನು. ಈ ಸಮಯದಲ್ಲಿ ಕೃಷ್ಣನು, ಅರ್ಜುನ,
ಈಗಲೇ ನೀನು ಸೈಂಧವನ ತಲೆಯನ್ನು ಬಾಣದಿಂದ ಹಾರಿಸಿಬಿಡು, ಇದೇ ತಕ್ಕ ಸಮಯವು ಎಂದನು. ಕೃಷ್ಣನ ಈ ಮಾತನ್ನು ಕೇಳಿದೊಡನೆ ಅರ್ಜುನನು ಕೋಪದಿಂದ ಕೆಂಪೇರಿದ ಕಣ್ಣುಳ್ಳವನಾಗಿ ತನ್ನ ಬತ್ತಳಿಕೆಯಿಂದ ವಜ್ರ ಸಮಾನವಾದ ಒಂದು ತೀಕ್ಷ್ಣ ಬಾಣವನ್ನು ಕೈಗೆತ್ತಿಕೊಂಡನು. ದೇವತೆಗಳಿಗೂ ತಡೆಯಲು ಸಾಧ್ಯವಾದ ಮರ್ಮ ಭೇದಕವಾದ ಆ ಬಾಣವನ್ನು ಬಿಲ್ಲಿನಲ್ಲಿ ಸಂಧಿಸಿ ಸೈಂಧವನಿಗೆ ಗುರಿಯಿಟ್ಟು ಪ್ರಯೋಗಿಸಿದನು. ಗಾಂಡೀವದಿಂದ ಹೊರಟ ಆ ಬಾಣವು ಗಿಡುಗನು ಸಣ್ಣ ಪಕ್ಷಿಯ ಮೇಲೆ ಬಂದೆರಗುವಂತೆ ವೇಗದಿಂದ ಬಂದು ಸೈಂಧವನ ತಲೆಯನ್ನು ಅವನ ಶರೀರದಿಂದ ಬೇರ್ಪಡಿಸಿತು. ಆ ತಲೆಯು ಕೆಳಗೆ ಬೀಳುವಷ್ಟರಲ್ಲಿಯೇ ಕೃಷ್ಣನು ಅತ್ಯಾತುರದಿಂದ ಅರ್ಜುನನನ್ನು ಕುರಿತು, ಪಾರ್ಥ, ಪಾರ್ಥ, ಆ ಸೈಂಧವನ ಶಿರಸ್ಸು ಭೂಮಿಯ ಮೇಲೆ ಬೀಳದಂತೆ ಬಾಣದಿಂದ ಅದನ್ನು ಮೇಲಕ್ಕೆ ಹಾರಿಸಿಬಿಡು, ಅದರ ಕಾರಣವೇನೆಂಬುದನ್ನು ಆಮೇಲೆ ತಿಳಿಸುವೆನು ಎಂದನು. ಅದರಂತೆಯೇ ಅರ್ಜುನನು ಆ ತಲೆಯು ಕೆಳಗೆ ಬೀಳದಂತೆ ತನ್ನ ಬಾಣಗಳಿಂದ ಅದನ್ನು ಮೇಲಕ್ಕೆ ಹಾರಿಸಿದನು. ಆಗ ಧನಂಜಯನು ತನ್ನ ಅಸ್ತ್ರ ಚಾತುರ್ಯದಿಂದ ಆ ರುಂಡವು ಮೇಲಕ್ಕೂ ಕೆಳಕ್ಕೂ ಅಡ್ಡಲಾಗಿಯೂ ತಿರುಗಿ ಮೇಲಕ್ಕೂ ಹಾರಾಡುತ್ತಿರುವಂತೆ ವಿಧ ವಿಧವಾಗಿ ಬಾಣಗಳನ್ನು ಪ್ರಯೋಗಿಸಿ ಅದನ್ನು ಬಹುದೀರ್ಘ ಕಾಲದವರೆಗೆ ಅಂತರಿಕ್ಷದಲ್ಲಿಯೇ ಹಾರಾಡಿಸುತ್ತಾ ಅದರಿಂದ ಆಟವಾಡುವಂತೆ ಕಾಣುತ್ತಿದ್ದನು. ಸಮಸ್ತ ಸೈನ್ಯವು ಆಶ್ಚರ್ಯದಿಂದ ಅದನ್ನು ನೋಡುತ್ತಿದ್ದಿತು. ಧನಂಜಯನು ಆ ರುಂಡವನ್ನು ತನ್ನ ಬಾಣಗಳಿಂದ ಆಕಾಶದಲ್ಲಿಯೇ ಚೆಂಡಿನಂತೆ ಪುಟ ಹಾರಿಸುತ್ತಾ ಅದೇ ಸಮಯದಲ್ಲಿ ತನ್ನನ್ನು ಸುತ್ತಲೂ ಎದುರಿಸಿ ನಿಂತ ರಾಜರನ್ನು ತಡೆಯಲು ಯುದ್ಧ ಮಾಡುತ್ತಿದ್ದನು. ಹೀಗೆ ಸ್ವಲ್ಪ ಹೊತ್ತು ಚೆಂಡಾಡುವಂತೆ ಆ ತಲೆಯನ್ನಾಡಿಸುತ್ತಿದ್ದು ಕೊನೆಗೆ ಅದನ್ನು ತನ್ನ ಬಾಣದಿಂದ ಸ್ಯಮಂತಕ ಪಂಚಕದ ಹೊರಭಾಗದಲ್ಲಿ ಬೀಳುವಂತೆ ತೂರಿಸಿದನು. ಅರ್ಜುನನ ಬಾಣದಿಂದ ಪೋಣಿಸಲ್ಪಟ್ಟು ರಕ್ತ ದಿಗ್ಧವಾಗಿ ಆಕಾಶದಲ್ಲಿ ಹಾರುತ್ತಿದ್ದ ಆ ಸೈಂಧವನ ತಲೆಯು ನೋಡತಕ್ಕವರೆಲ್ಲರ ಕಣ್ಣಿಗೆ ವಿದ್ಯಾಧರರು ಎಸೆದಾಡುತ್ತಿರುವ ನಾಳ ಸಹಿತವಾದ ತಾವರೆ ಹೂವಿನಂತೆ ತೋರುತ್ತಿದ್ದಿತು. ಮಹಾರಾಜ, ಹೀಗೆ ಅರ್ಜುನನು ಶತ್ರುಗಳನ್ನೆಲ್ಲ ಜಯಿಸಿ ತನ್ನ ಪ್ರತಿಜ್ಞೆಯನ್ನು ಪೂರೈಸಿ ಅಂಧಕಾರವನ್ನು ನಿಗ್ರಹಿಸಿಕೊಂಡು ಬಂದ ಉದಯ ಸೂರ್ಯನಂತೆ ಕಾಣುತ್ತಿದ್ದನು. ಆಮೇಲೆ ಅರ್ಜುನನು ಕೃಷ್ಣನನ್ನು ನೋಡಿ, ಕೃಷ್ಣ, ಆ ಸೈಂಧವನ ತಲೆಯನ್ನು ಇನ್ನೂ ಎಷ್ಟು ದೂರಕ್ಕೆ ಹಾರಿಸಬೇಕು? ಅದನ್ನು ಏತಕ್ಕೆ ನೆಲದ ಮೇಲೆ ಬೀಳಿಸಬಾರದು? ಅದನ್ನು ಎಲ್ಲಿ ಇಳಿಸಬೇಕು? ನೀನು ಹೇಳಿದ ಕಡೆಯಲ್ಲಿ ಅದನ್ನು ನಾನು ಬೀಳಿಸಬಲ್ಲೆನು. ಆ ಸ್ಥಳವನ್ನು ತಿಳಿಸು ಎಂದನು. ಇದು 147ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.